ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಶಿವಗುರು, ತಾಯಿಯ ಹೆಸರು ಆರ್ಯಂಬ. ಬಾಲ್ಯದಲ್ಲಿ ಶಂಕರರು ಅತ್ಯಂತ ಬುದ್ಧಿವಂತರಾಗಿದ್ದರು. 7ನೇ ವಯಸ್ಸಿನಲ್ಲಿ ಅವರು ಎಲ್ಲ ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದರು. 12ನೇ ವರ್ಷದಲ್ಲಿ ಅವರು ಪುರಾಣಗಳು ಮತ್ತು ಇತರ ಗ್ರಂಥಗಳನ್ನು ಕಲಿತಿದ್ದರು. ಶಂಕರಾಚಾರ್ಯರು ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರವನ್ನು ಆಳವಾಗಿ ಅಧ್ಯಯನ ಮಾಡಿ ಅದ್ವೈತ ತತ್ವವನ್ನು ಪ್ರಚಾರ ಮಾಡಿದರು. ಈ ತತ್ವದ ಪ್ರಕಾರ ಬ್ರಹ್ಮನೇ ಪರಮ ಸತ್ಯ, ಲೋಕವು ಮಿಥ್ಯ, ಆತ್ಮವೇ ಬ್ರಹ್ಮ, ಜೀವ ಮತ್ತು ಬ್ರಹ್ಮ ವಿಭಿನ್ನವಲ್ಲ. ಇವರ ತಂದೆ ತಾಯಿ ಧಾರ್ಮಿಕ ಮನೋಭಾವ ಹೊಂದಿದವರು. ಶಂಕರಾಚಾರ್ಯರ ಕೃತಿಗಳು: ಶಂಕರ ಭಾಷೆ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ದಕ್ಷಿಣಾಮೂರ್ತಿ ಸ್ತೋತ್ರ. ಇವರ ಭಜ ಗೋವಿಂದ ಅತ್ಯಂತ ಪ್ರಸಿದ್ಧವಾದ ಭಜನೆ. ಶಂಕರಾಚಾರ್ಯರು ಕಾಲಡಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಯಲ್ಲಿ ಪ್ರಯಾಣ ಮಾಡಿ ತಮ್ಮ ತತ್ವವನ್ನು ದೇಶದ 4 ದಿಕ್ಕುಗಳಿಗೆ ಹರಡಿದರು. ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಇವರ ಪ್ರತಿಪಾದನೆ ಆಗಿತ್ತು. ಅಹಂ ಬ್ರಹ್ಮಾಸ್ಮಿ ಎಂದರೆ ನನ್ನೊಳಗಿನ ಆತ್ಮವೇ ಬ್ರಹ್ಮ ಎಂಬುದಾಗಿದೆ. ಜೈ ಶಂಕರಾಚಾರ್ಯ.